ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಮುಂದುವರೆದಿದೆ. ಇಸ್ರೇಲ್ನಲ್ಲಿ ನೆಲೆಸಿರುವಂಥ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ 40ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಭಟ್ಕಳ ಮೂಲದವರು ಇಸ್ರೇಲ್ನಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂಪರ್ಕಕ್ಕೆ ಸಿಕ್ಕಿದ್ದು ಎಲ್ಲರೂ ತಮ್ಮ ತಮ್ಮ ಕುಟುಂಬದವರ ಜೊತೆ ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರೆ. ತಮ್ಮ ಸುರಕ್ಷತೆ ಬಗ್ಗೆ ಕುಟುಂಬಸ್ಥರಿಗೆ ಖಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ನಲ್ಲಿ ನೆಲೆಸಿರುವಂಥ ಭಟ್ಕಳ ಮುರುಡೇಶ್ವರ ಮೂಲದ ಸುನಿಲ್ ಗೋಮ್ಸ್ ಮತ್ತು ಡಾಲ್ಫಿ ಗೋಮ್ಸ್ ತಮ್ಮ ಕುಟುಂಬಸ್ಥರ ಜೊತೆ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ. ಕರ್ನಾಟಕ ಬೆಂಗಳೂರು ಸನಿಹದ ಅತ್ತಿಬೆಲೆಯ ಪಟಾಕಿ ಘಟಕದ ಬೆನ್ನಲ್ಲೇ ತಮಿಳುನಾಡಿನ ಅರಿಯಲೂರು ಜಿಲ್ಲೆಯಲ್ಲಿರುವಂಥ ಪಟಾಕಿ ತಯಾರಿಕಾ ಘಟಕವೊಂದು ಸ್ಫೋಟಗೊಂಡು 9 ಜನರು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಘಟನೆಯಲ್ಲಿ 5 ಗಂಭೀರ ಗಾಯಗಳಾಗಿದೆ. ಜಿಲ್ಲೆಯ ವೀರಗಲೂರ್ ಗ್ರಾಮದಲ್ಲಿದ್ದಂಥ ಖಾಸಗಿ ಪಟಾಕಿ ತಯಾರಿಕಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಳಿಕ ಭಾರೀ ಸ್ಫೋಟ ಸಂಭವಿಸಿದೆ. ಬಳಿಕ ಅಗ್ನಿಶಾಮಕ ದಳವು ಹರಸಾಹಸ ಪಟ್ಟು ಬೆಂಕಿ ನಂದಿಸಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮೃತರ ಕುಟುಂಬಕ್ಕೆ ತಲಾ 3 ಲಕ್ಷ ಹಾಗೂ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅತ್ತಿಬೆಲೆ ಪಟಾಕಿ ಅವಘಡದಿಂದ ಪ್ರಾಣಹಾನಿ ಹಿನ್ನೆಲೆಯಲ್ಲಿ ಘಟನೆಯಿಂದ ಎಚ್ಚೆತ್ತು ರಾಜ್ಯದಲ್ಲಿ ಬಿಗಿ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಂತೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಭೆ ನಡೆಯಲಿದೆ. ಸಭೆಯಲ್ಲಿ ಗೃಹ ಹಾಗೂ ನಗರಾಭಿವೃದ್ಧಿ ಸಚಿವರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಒಂದು ಸಭೆ ನಡೆಯಲಿರುವಂಥದ್ದು. ಪಟಾಕಿ ಅವಘಡ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ. ದೀಪಾವಳಿ ಹಬ್ಬದ ಕಾರಣ ರಾಜ್ಯದೆಲ್ಲೆಡೆ ಬಿಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಂತೆ. ಇದು ಬರೀ ಸಭೆಗೆ ಸೀಮಿತ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಬಿಕಾಸ್ ಈ ರೀತಿಯ ಘಟನೆ ನಡೆದಂಥ ಸಂದರ್ಭದಲ್ಲಿ ಕ್ರಮ ಅಂತ ಹೇಳ್ತಾರೆ, ಮತ್ತು ಅದೇ ರೀತಿಯಾದಂತಹ ಪ್ರಕರಣಗಳು ನಡೆಯುತ್ತೆ. ಅದಾದಮೇಲೆ ಮತ್ತಿದೇ ರೀತಿಯಾದಂಥ ಒಂದು ಸಭೆ ಮಾಡ್ತಾರೆ, ಮತ್ತೆ ಸೈಲೆಂಟ್ ಆಗ್ತಾರೆ, ಅಷ್ಟೇ, ಮುಗ್ದೋಯ್ತು ಕತೆ ಅಲ್ಲಿಗೆ. ಬೆಂಗಳೂರಿನಲ್ಲಿ ಮತ್ತೆ ಪುಂಡರ ಹಾವಳಿ ಮುಂದುವರೆದಿದೆ. ನಡು ರಸ್ತೆಯಲ್ಲಿ ಕಲ್ಲು ಹಿಡಿದು ಪುಂಡರು ರಾಬರಿಗೆ ನಿಂತಿದ್ದಾರೆ. ಬೆಳ್ಳಂದೂರು ಸಮೀಪದ ಚಿಕ್ಕನಾಯಕನಹಳ್ಳಿ ಬಳಿ ಘಟನೆ ನಡೆದಿದೆ. ತಡರಾತ್ರಿ ದಂಪತಿ ಹಾಗೂ ಮಗು ಹೋಗ್ತಾ ಇದ್ದ ಕಾರನ್ನು ತಡೆದು ಪುಂಡರು ಕಾರಿಗೆ ಕಲ್ಲನ್ನು ಹೊಡೆದು ರಾಬರಿಗೆ ಮುಂದಾಗಿದ್ದಾರೆ. ಪುಂಡರ ಕೃತ್ಯ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಟ್ರಾಫಿಕ್ ಸಂಕಟದಿಂದ ಬಚಾವಾಗಲಿಕ್ಕೆ ಶಾಲಾ ಸಮಯ ಬದಲಾವಣೆಗೆ ವಿಚಾರ ಸಖತ್ ಸದ್ದು ಮಾಡಿತ್ತು. ಆದರೆ ಇದೀಗ ಈ ನಿರ್ಧಾರದಿಂದ ಶಿಕ್ಷಣ ಇಲಾಖೆ ಹಿಂದೆ ಸರಿದಿದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಶಾಲಾ ಸಮಯ ಬದಲಾವಣೆಗೆ ವಿರೋಧ ವ್ಯಕ್ತವಾಗಿರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳತ್ತ ಚಿಂತಿಸುವಂಥದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಇಂದು ಹೈಕೋರ್ಟ್ಗೆ ಸಭೆಯ ಅಭಿಪ್ರಾಯದ ವರದಿಯನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹೋಲ್ಡರ್ಸ್ ತಮ್ಮ ಸಲಹೆಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಮಾನ್ಯ ಹೈಕೋರ್ಟಲ್ಲಿ ತಮ್ಮ ಒಂದು ರಿಪೋರ್ಟನ್ನು ಫೈಲ್ ಮಾಡ್ತೀವಿ. ನಾಳೆ ಹಿಯರಿಂಗ್ ಇದೆ. ಅದರಂತೆ ಒಂದು ವರದಿಯನ್ನು ಮಾನ್ಯ ಹೈಕೋರ್ಟಲ್ಲಿ. ಗ್ಯಾರಂಟಿಗಳು ನಮ್ಮನ್ನ ಮಕಾಡೆ ಮಲಗಿಸಿವೆ ಎಂಬ ಹೇಳಿಕೆ ನೀಡಿದಂಥ ತಿಪಟೂರು ಕಾಂಗ್ರೆಸ್ ಶಾಸಕ ಕೆ ಷಡಾಕ್ಷರಿ ಯೂಟರ್ನ್ ಅನ್ನು ಹೊಡೆದಿದ್ದಾರೆ. 5 ಗ್ಯಾರಂಟಿಗಳಿಂದ ಮಲಗಿಕೊಳ್ಳುವ ರೀತಿ ಮಾಡಿವೆ ಅಂತ ಹೇಳಿದ್ದೆ ಅಷ್ಟೇ. 5 ಗ್ಯಾರಂಟಿಗಳು ನಮ್ಮನ್ನ ಮಲಗಿಸಿಲ್ಲ, ಎಚ್ಚರದಿಂದ ಇದ್ದೇವೆ, ಯಾವ ಅಸಮಾಧಾನವೂ ಕೂಡ ಇಲ್ಲ, ಅನುದಾನವೂ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ಕ್ಷೇತ್ರದಲ್ಲಿ ಬಂದು ಒಮ್ಮೆ ಒಂದು ದಿವಸ ಅಲ್ಲಿ ವಸತಿ ಮಾಡಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿ ಮುಂದಕ್ಕೆ ಹೋಗಿದ್ರು. ಅದಕ್ಕೆ ಆ ಸ್ಥಳನ ಒಂದು ಗ್ರಂಥಾಲಯ ಮಾಡಬೇಕು ಅಂತೇಳಿ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಲ್ಲಿ ಬಂದಂಥ ಸಾರ್ವಜನಿಕರು ನನಗೆ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಆವಾಗ ನಾನೇನು ಹೇಳಿದೆ ಅವರಿಗೆ ಅಂದರೆ, ನಮಗೆ 5 ಗ್ಯಾರಂಟಿ ಇರೋದ್ರಿಂದ ನಮಗೆ ಮಲಗಿಸ್ದಂಗೆ ಆಗಿದೆ, ನಮ್ಮನ್ನು ಅಂದರೆ ಹೆಚ್ಚು ಮಾತಾಡ್ದಂಗೆ ಆಗಿದೆ ಅಂತ. ಅದನ್ನು ನಾವು ಅರ್ಥೈಸ್ಕೊಂಡು ಏನೇನೋ ಕೇಳಿದ್ರೆ ಏನು ಹೇಳಿದ್ರೆ ನಾನೇನು ಹೇಳಿ, ಮಲಗಿಸಿಲ್ಲ, ನಾವು ಎದ್ದೇ ಇದ್ದೀವಿ, ಎಚ್ಚರವಾಗಿದ್ದೀವಿ, ಅಭಿವೃದ್ಧಿನೂ ಮಾಡ್ತೇವೆ,
ನಾನು ಹೇಳ್ತಕ್ಕಂಥದ್ದು ಈ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಜನರಲ್ ಅಭಿವೃದ್ಧಿಗೆ ಮುಂದಿನ ಬಜೆಟ್ ಇದರಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅಷ್ಟೇ ಬಿಟ್ಟರೆ ಬೇರೆ ಅಸಮಾಧಾನ ಆಗಲಿ ಅಥವಾ ಅತೃಪ್ತಿ ಆಗಲಿ ನಮ್ಮಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿದ್ದೀವಿ, ಮುಖ್ಯಮಂತ್ರಿಗಳ ಹತ್ರನೂ ಚೆನ್ನಾಗಿದ್ದೀನಿ ಕೆಲಸ. ಕೋಲಾರದ ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆಯ ತೆರವು ಕಾರ್ಯ ವಿವಾದ ಕುರಿತು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಜಮೀನು ಕಳೆದುಕೊಂಡಂತ ರೈತರು ಭೇಟಿಯಾಗಿದ್ದಾರೆ. ಕೋಲಾರ ಬಿಜೆಪಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ರೈತರು ಸಚಿವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಜಮೀನಿಗೆ ಸರ್ಕಾರಿ ದಾಖಲೆಗಳಿದ್ರೂ ಕೂಡ ಅರಣ್ಯ ಒತ್ತುವರಿ ಅಂತ ತೋಟಗಾರಿಕಾ ಬೆಳೆಗಳು ಹಾಗೂ ಸಾವಿರಾರು ಮಾವಿನ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅಂತ ರೈತರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದಂಥ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಸಚಿವ ಈಶ್ವರ್ ಖಂಡ್ರೆ ಭರವಸೆಯನ್ನ ಕೊಟ್ಟಿದ್ದಾರೆ. ಕೋಲಾರದ ನರಸಾಪುರ ಕೆರೆ ಕೋಡಿ ಬಳಿ ಕೆಸಿ ವ್ಯಾಲಿ ನೀರು ಮಲಿನ ಹಿನ್ನೆಲೆಯಲ್ಲಿ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಕೋಲಾರ ಜಿಲ್ಲಾ ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಹರಿಕೃಷ್ಣ ಅವರು ನರಸಾಪುರ ಕೆರೆ ಕೋಡಿ ಬಳಿ ಆಗಮಿಸಿ ಸಂಸ್ಕರಿಸಿದ ನೀರಿಗೆ ಕೊಳಚೆ ನೀರು ಸೇರ್ತಾ ಇರೋದನ್ನು ಖುದ್ದು ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದಂಥ ಅವರು ಕೊಳಚೆ ನೀರು ಸೇರ್ತಾ ಇರುವಂಥದ್ರ ಬಗ್ಗೆ ಈ ಹಿಂದೆನೇ ನರಸಾಪುರ ಪಂಚಾಯಿತಿಗೆ ನೋಟಿಸ್ ಜಾರಿ ಮಾಡಿದ್ದಾಗಿ ಹೇಳಿದರು. ಈಗ ಮತ್ತೊಮ್ಮೆ ನ್ಯೂಸ್ 18 ವರದಿ ಪ್ರಸ್ತಾಪಿಸಿ ನೋಟಿಸ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೊಳಚೆ ನೀರು ಸೇರ್ತಾ ಇರೋದನ್ನು ತಡೆಯುವಂಥದ್ದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕೆಲಸ ಅಂತ ಹೇಳಿದ್ದಾರೆ. ವರದಿ ಮಾಡಿದ್ರಲ್ಲ, ವರದಿ ಪ್ರಕಾರನೇ ಇವತ್ತು ನೋಡೋದಕ್ಕೆ ಬಂದು ಮತ್ತಿನ್ನೊಂದು ಸಲ ಈಗ ಕೂಡ ನರಸಾಪುರ ಗ್ರಾಮ ಪಂಚಾಯತಿಗೆ ಈಗಾಗಲೇ ಒಂದು ಸಲ ನೋಟಿಸ್ ಕೊಟ್ಟಿದ್ದೀವಿ. ಮತ್ತಿನ್ನೊಂದು ಸಲ ಅವ್ರಿಗೆ ಸದರಿ ವಿಷಯದ ಬಗ್ಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತೀವಿ. ಮತ್ತು ಅವ್ರಿಗೆ ಇಂಟಿಮೇಷನ್ ಮಾಡಿ ಅದನ್ನು ಕ್ರಮ ತಗೊಳ್ಳೋಕ್ಕೆ ಮತ್ತು ಇ ಒ ಅವರು ಮತ್ತು ZPC ಅವ್ರ ಗಮನಕ್ಕೆ ತೊಗೊಬರೋಕ್ಕೆ ಹೇಳ್ತೀವಿ. ಅಲ್ಲ, ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೊಗೋಬೇಕಾಗ್ತದೆ. ಸೊ ನಾವು ಅವ್ರಿಗೆ ಈ ಥರ ಸಿವೇಜ್ನ ಎಂಟ್ರಿ ಮಾಡೋದನ್ನು ತಡೆಗಟ್ಟಿ ಅನ್ನೋದಕ್ಕೆ ಹೇಳ್ತೀವಿ. ಅವರು ಹೆಂಗೆ ತೊಗೋತಾರೆ, ಏನು ತೊಗೋತಾರೆ ಅನ್ನೋದನ್ನು ಗ್ರಾಮ ಪಂಚಾಯತಿ ಅವರು ಇದರಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಅವ್ರು ಡಿಸಿಷನ್ ತೊಗೋಬೇಕಾಗ್ತದೆ. ಸೊ ಪ್ರಾಬ್ಲಮ್ ಅವ್ರ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅವರು ಅದನ್ನು ಏನು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ರೆ ಸೂಕ್ತ ಅಂತ ಅನಿಸುತ್ತೆ. ಖಂಡಿತವಾಗಿ ಇದು ಸೀವೇಜ್. ಅರಣ್ಯ ಭೂಮಿಯಲ್ಲಿ ಗುಡಿಸಲು ನಿರ್ಮಾಣ ಹಿನ್ನೆಲೆಯಲ್ಲಿ ತೆರವಿಗೆ ಆಗಮಿಸಿದಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಶಾಸಕರ ನಡುವೆ ವಾಗ್ವಾದ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕಳಂಜದಲ್ಲಿ ಘಟನೆ ನಡೆದಿದೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮತ್ತು ACF ಸುಬ್ಬಯ್ಯ ನಾಯಕ್ ನಡುವೆ ಪರಸ್ಪರ ತಳ್ಳಾಟ ನೂಕಾಟ ನಡೆದಿದೆ. ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ, ಮೂಡುಬಿದಿರೆ ಶಾಸಕ ಉಮನಾಥ್ ಕೊಟ್ಯಾನ್, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಕೂಡ ಸ್ಥಳದಲ್ಲಿದ್ದರು. ಪರಿಸ್ಥಿತಿ ಬಿಗಡಾಯಿಸಿದಾಗ ಮಧ್ಯಪ್ರವೇಶಿಸಿದಂಥ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ನಂತರ ಸ್ಥಳಕ್ಕೆ DCF ಆಂಟೋನಿ ಮರಿಯಪ್ಪ ಭೇಟಿ ನೀಡಿ ವಿವಾದಿತ ಜಾಗದ ಜಂಟಿ ಸರ್ವೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ.